ಅವನು ಏನ್ ಜನ ಅದಾರ್ರಿ, ಗಣಪತಿ ಹಬ್ಬದಾಗ ಜಗಳಾಟ ಆಗ್ಬಾರ್ದು ಅಂತೇಳಿ ಒಂದ್ ಮೀಟಿಂಗ್ ಮಾಡಿದ್ರ ಅವನು ಮೀಟಿಂಗ್ದಾಗ ಜಗಳ ಆಡ್ರಿ. ಗುರು, ತಾಯಿಗೆ ಸೊಸೆಗೆ ಏನ್ ವ್ಯತ್ಯಾಸ ಗುರು? ತಾಯಿ ಆದಳು ನನ್ ಮಗ ಹೊರಗಡೆ ಹೋಗ್ಯವನೆ ಊಟ ಮಾಡ್ದ ಇಲ್ಲ ಅಂತ ಹೊಟ್ಟೆ ನೋಡ್ತಾಳೆ. ಆದ್ರೆ ಹೆಂಡತಿ ಆದಳು ನನ್ನ ಗಂಡ ಹೊರಗಡೆ ಹೋಗ್ಯವನೆ ಎಷ್ಟು ದುಡ್ಡು ಸಂಪಾದನೆ ಮಾಡವನೆ ಅಂತ ಜೋಕ್ ಬಿಡ್ತಾಳೆ. ಏನ್ ಗುರು, ದಯವಿಟ್ಟು ಯಾರು ಮದುವೆ ಮಾಡ್ಕೊಂಡ್ಬಿಟ್ರು ಗುರು, ದೇವ್ರ ಸತ್ತು ಹೋಗೋ. ತಾಯಿ ಹೊಟ್ಟೆ ನೋಡ್ತಾಳೆ, ಹೆಂಡತಿ ಜೋಕ್ ನೋಡ್ತಾಳೆ. ಇದೇ ಗುರು ವ್ಯತ್ಯಾಸ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಒಂದು ಹುಡುಗ ಇದ್ದಾನೆ ಇನ್ಸ್ಟಾಗ್ರಾಮಲ್ಲಿ, ನನಗೆ ಹಾರ್ಟ್ ಕಮೆಂಟ್ ಮಾಡ್ತಾನೆ ದಿನ. ಆದರೆ ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳ್ಬೋದಲ್ಲ. ಇಲ್ಲಿ ತಗೋರಿ ಆಂಟಿ, ಅವ ಮೋಸ್ಟ್ಲಿ ನಮ್ಮ ದೋಸ್ತ್ ಇರ್ಬೇಕ. ಅವನಿಗೆಲ್ಲ ಹಿಂಗೆ ಐ ಲವ್ ಯು ಏನಿಲ್ಲ. ಅವನು ಡೈರೆಕ್ಟ್ ಸಿಸ್ಟಮ್ ಗಜಮಾನ ಗಜ ಗಜ ಮಾಡೋದ ಹೋಗೋದಷ್ಟ ಅವನ ಕೆಲಸ. कितने तेजस्वी लोग हैं हमारे पास, कितने शानदार विचार रखते हैं. ನಿಮ್ಮ ಲಿಸ್ಟ್ನಾಗ ಇಂಥ ಗಜಮಾ ದೋಸ್ತ್ ಇದ್ರೆ ಶೇರ್ ಮಾಡ್ರಿ ಅವಾಗ. ಅದಕ್ಕೆ ಅಮೌಂಟ್ ಬೇಕು, ಹೌದಲ್ಲ ಸರ್? ದುಡ್ಡು ಬೇಕಲ್ಲ ಸರ್? ಬೇಕು ಬೇಕು ಅಂತ ಹೇಳ್ತಾ ಇದ್ದಾನೆ. ತಿರ್ಗಾ ಮುರ್ಗ ಏನ್ ಇದಕ್ಕೆ ಕೇಳ್ತಾ ಇದೀಯಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾರ್ ಬಂದಿಲ್ಲ, ಸೊ ನಂದು ಎನರ್ಜಿ ಇದೆ. ನಿಮ್ ಕಾರ್ ಬಂದಿಲ್ಲ, ಸೊ ಎನರ್ಜಿ ಇಲ್ಲ. ಕಾರ್ ಬಂದಿಲ್ಲ ಅಂದ್ರೆ ಲೈಸೆನ್ಸ್ ಬಂದಿಲ್ಲ, ಅದಕ್ಕೆ ನೀನು ಗುಡ್ ಮಾರ್ನಿಂಗ್ ಅಂತಿದ್ಯಾ. ಪೊಲೀಸ್ ಕಲಿ ಸಿಗಾಕೊಂಡ್ರೆ ಗುಡ್ ನೈಟ್ ಅಂತಾರೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹೆಸರು ಬಂದ್ಬಿಟ್ಟು ವೈಷ್ಣವಿ, ಕ್ಲಾಸ್ 9th ಸ್ಟ್ಯಾಂಡರ್ಡ್. ನೆಕ್ಸ್ಟ್ 10ನೇ ಕ್ಲಾಸ್ ಎಕ್ಸಾಮ್ ಬರುತ್ತಲ್ಲ, ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ 4 ಸರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಮಾಡಿ ಬಂದಿಲ್ಲ, ಅದಕ್ಕೆ ನಂದು ಎನರ್ಜಿ ಇಲ್ಲ, ಗುಡ್ ಮಾರ್ನಿಂಗ್ ಅಂತ ಬರ್ಬಿಡು. ಗುಡ್ ಮಾರ್ನಿಂಗ್. ಹೌದಾ? ಹೌದಾ? ನಿಮ್ಗೊಂದು ನನ್ನ ಕಡೆಯಿಂದ ಸಣ್ಣ ಪುಸ್ತಕ. ಓ ಥ್ಯಾಂಕ್ ಯು ಬಜಿ, ಥ್ಯಾಂಕ್ ಯು, ನಮಸ್ಕಾರ. ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ನನ್ನ ಅಭಿಮಾನಿಗಳು ಇವತ್ತು ನನಗೆ ಒಂದು ಚಿಕ್ಕ ಸನ್ಮಾನ ಮಾಡಿದ್ದಾರೆ. ಈ ನನ್ನ ಅಭಿಮಾನಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಫ್ರೆಂಡ್ಸ್, ಇವತ್ತು ಬ್ಯಾಂಕ್ ಹೋಗಿದ್ದೆ. ಬ್ಯಾಂಕಲ್ಲೂ ಸೇಮ್ ಕ್ವಶನು, ಏನಕ್ಕ ಬ್ಯಾಂಕ್ಗೂ ನೈಟಿಲ್ ಬಂದಿದೆಯಲ್ಲಕ್ಕ ಅಂತ. ನನ್ನ ಉತ್ತರ ಕೇಳ್ದವ್ರಿಗೆ ಬ್ಯಾಂಕ್ಗಲ್ಲ, ಬ್ಯಾಂಕಾಕ್ ಹೋದ್ರೂ ನೈಟಿಲ್ಲೇ ಹೋಗೋದು ನಾನು. ಲೇ ತಮ್ಮ, ನಾವು ಕಣ್ಣು ಮುಚ್ಕೊಂಡ್ ಮಾಡ್ತೋ ಹೆಂಗ್ ಮಾಡ್ತೋ ನಮ್ಮಿಷ್ಟಲೇ. ಅದು ಜನ ಇಷ್ಟ ಬಿದ್ದಾರ, ನಾವು ರೀಲ್ಸ್ ಮಾಡೇ ಮಾಡ್ತೀವಲ್ಲಿ. ಜನ ಎಲ್ಲೇ ತಕ್ಕ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅಲ್ಲೇ ತಕ್ಕ ನೋಡ್ತಾ ಇರ್ತೀವಿ. ನಿನ್ಗೆ ಇಷ್ಟ ಇಲ್ಲ ನೋಡ್ಬೇಡ ನನ್ನ ವಿಡಿಯೋನ, ನೋಡ್ಲೇಬೇಡ. ಜನ ಎಲ್ಲೇ ತಕ್ಕ ನೋಡ್ತಾರೆ. ಸ್ನೇಹಿತರೆ, ನನಗೆ ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ತುಂಬಾ ಅನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಕು. ಆಮೇಲೆ ನಾನು ಏನಾದರೂ ವಿಡಿಯೋನ ತಪ್ಪು ಮಾಡ್ತಾ ಇದ್ದೀನಾ ಅಥವಾ ಏನಾದರೂ ಮಿಸ್ಟೇಕಾಗಿ ಬರ್ತಾ ಇದೆಯಾ ಸೊ ಅನ್ನೋದಾದರೂ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾಕಪ್ಪ ಅಂದರೆ ನನಗೊಂದೊಂದು ಥರ ಒಂದೊಂದು ಕ್ಷಣ ನಾನು ವಿಡಿಯೋ ನೋಡ್ತಾ ಇದ್ದರೆ ಸೊ ಲೈಕ್ಸ್ ಅಂತ ಓಡ್ತಾ ಇಲ್ಲ ಜಾಸ್ತಿ. ಸೊ ಯಾಕಪ್ಪ ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಮ್ಮ ನಾನು ಸರಿಯಾಗಿ ಮಾಡ್ತಾ ಇಲ್ಲ ವಿಡಿಯೋ ಅಂತ ಅನ್ನೋದಾದರೂ ನನಗೆ ಹೇಳ್ರಿ. ಹೇಳಿದ ಮೇಲಾದರೂ ನಾನು ತಿದ್ಕೋಬೋದಾ ಅಂತ ನಾನು ಯೋಚನೆ ಮಾಡ್ತೀನಿ. ಯಾಕಪ್ಪ ಅಂದರೆ ನಾನು ನಿಮ್ಮನ್ನು ಯಾಕೆ ಅರ್ಥ ಮಾಡ್ಕೊಂಡಿನಪ್ಪ ಅಂದರೆ ನೀವು ನನ್ನ ಸ್ವಂತ ಫ್ಯಾಮ್ಲಿ, ನನ್ನ ಸ್ವಂತ ಫ್ಯಾಮ್ಲಿ ಥರ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ ನಿಮಗೆ. ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ನಾನು ನಂಬಿದವಳು. ನಾನು ನಿಮ್ಮ ನಂಬಿನ ಅಂದ ತಕ್ಷಣ ನೀವು ತಾನೇ ನನಗೆ ನಂಬಬೇಕಲ್ವಾ? ನೀವು ಯಾಕೆ ನಾನು ನಂಬ್ತಾ ಇಲ್ಲ, ನಾನು ಎಲ್ಲಿ ಏನಾದರೂ ಎಡವಿ ಬೀಳ್ತಾ ಇದ್ದೀನಾ ಅಂತ ಅನ್ನೋದಾದರೂ ಸ್ವಲ್ಪ ಆದರೂ ನೀವು ನನಗೆ ಹೇಳ್ತೀರಂತ ನಾನು ಅಂದ್ಕೊಂಡಿದ್ದೆ. ಕಾಯ್ತಾ ಇದ್ದೀನಿ ಏನಾದರೂ ಯಾರಾದರೂ ಒಬ್ಬರಾದರೂ ಕಮೆಂಟ್ ಮಾಡ್ತೀರಾ ಅಂತ. ಸೊ ಯಾರು ಮಾಡ್ತಾ ಇಲ್ಲ. ಅದು ಯಾಕಪ್ಪ ಈ ಥರ ಮಾಡ್ತಾ ಇದ್ದೀರಾ ನೀವೆಲ್ಲರೂ? ಯಾಕಪ್ಪ ನನ್ನನ್ನು ಹೊರಗಿನವಳು ಅಂತ ನೀವು ಟ್ರೀಟ್ ಮಾಡ್ತಾ ಇದ್ದೀರಾ ಎಲ್ಲರೂ? ಹಂಗೆ ಮಾತ್ರ ಮಾಡೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ನಾನು ನಿಮ್ಮ ಮನೆ ಮಗಳೂ ಆಗಿರ್ಬೋದು ಅಥವಾ ನಿಮ್ಮ ಸ್ವಂತ ಫ್ರೆಂಡು ಆಗಿರ್ಬೋದು, ಸಿಸ್ಟರು ಆಗಿರ್ಬೋದು. ನಾನು ನಿಮ್ಗೇನು ಅನಿಸಿದ್ದೀನಿ, ನಾನು ನಿಮಗೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ? ನೀವು ಹೇಳಿ ನೋಡಿ, ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ? ದಯವಿಟ್ಟು ನಾನು ಕಮೆಂಟ್ ಮಾಡಿರಿ. ತಂಗಿನೋ, ಸಿಸ್ಟರ್ನೋ, ಅಥವಾ ಫ್ರೆಂಡೋ, ಅಥವಾ ಮನೆ ಮಗಳು, ಅಥವಾ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ?
ನಿಮ್ಮ ಮನೇಲಿ ಲಕ್ಷ್ಮಿ ಅಂತ ಅರ್ಥ ಮಾಡ್ಕೊಂಡಿದ್ರ, ಏನಂತ ಅರ್ಥ ಮಾಡ್ಕೊಂಡಿದ್ರ? ದಯವಿಟ್ಟು ನನಗೆ ಹೇಳ್ರಿ. ನೀವು ಹೇಳಿದ್ರಪ್ಪ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಒಂದು ಸಂದೇಶಗಳನ್ನು ಬಿಡಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಹೇಳ್ತೀರಂತ ನಾನು ನಂಬಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಾನು ನಂಬಿದವಳು, ನೀವು ನನಗೆ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ನಿನ್ನೆ ವಿಷ್ಣುವರ್ಧನ್ ಸರ್ದು ಒಂದು ವಿಡಿಯೋ ಮಾಡಿದ ಕೂಡ ನನಗೆ ಭಾಳಷ್ಟು ಮೆಸೇಜ್ ಬರತ್ತವ, ಕಮೆಂಟ್ ಬರತ್ತವ, ದರ್ಶನ್ ಸರ್ ಬಗ್ಗೆ ಮಾತಾಡಿ ಅಂತೇಳಿ. ಹೇಳ್ತೀನಿ ಕೇಳ್ತಮ್ಮ. ಗುಂಪೊಳ ಗೋವಿಂದ ಅನ್ನೋರು ಯಾರಿಗೂ ಆಗೋದಿಲ್ಲ. ಯಾಕೆ ಹೇಳ್ರಿ? ಗೋವಿಂದ ಗೋವಿಂದ ಅಂತ ತಿರ್ಗಾಡ್ತಿರ್ತಾನಲ್ಲ, ನಾರಾಯಣ ನಾರಾಯಣ ಅಂತ ಬಂದಾಗ ಅವನು ಬಗ್ಗಬೇಕ. ಹಂಗನ ಕಾಡಿನ ರಾಜ ಯಾವಾಗಲೂ ಸಿಂಗಲ್ ಆಟಾಡೋದು. ಗುಂಪೊಳಗ ಗೊತ್ತಲ್ಲ. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ನಾನು ಗುಡ್. ಗೈಸ್ ನೀವು ಇದು ಎಂತಂತ ನೋಡ್ತಾ ಇದ್ದೀರಾ ಗೈಸ್? ಇದು ಮುಂದ್ರಿಂಗೆ ಗೈಸ್, ಗ್ರೇಪ್ಸ್ ಗೈಸ್. ಇದು ನಿಮ್ಗೆ ನೋಡುವಾಗ ಒಂಥರ ಎಂತ ಹೇಳುದು, ಆರ್ಟಿಫಿಷಿಯಲ್ ತರ ತೋರ್ತಾ ಇಲ್ವಾ ಗೈಸ್? ಇದು ಒರಿಜಿನಲ್ ಗ್ರೇಪ್ಸ್ ಅಂತ ನನ್ನ ಶಂಜ, ಗ್ರೇಪ್ಸ್ ಅಲ್ಲ ಗ್ರೇಪ್ಸ್. ಹಾಗೆ ಗೈಸ್ ಈ ಮುಂದ್ರಿಂಗೆ ಉಂಟಲ್ಲ ಎಷ್ಟು ಟೇಸ್ಟ್ ಇದೆ ಅಂತ ಹೇಳಿದ್ರೆ ಗೈಸ್, ವೇಟ್ ನೋಡಿ, ಇದು ಮುಂದ್ರಿಂಗೆ ಎಷ್ಟು ಟೇಸ್ಟ್ ಇದೆ. ಈ ತರ ಮುಂದ್ರಿಂಗೆ ರೆಡ್ ಮತ್ತೆ ಗ್ರೀನ್ ಮಿಕ್ಸ್. ಸೊ ಗೈಸ್ ತಿನ್ನುವ. ಗೈಸ್ ಒಳ್ಳೆ ಮಧುರ ಉಂಟು, ಟೇಸ್ಟ್ ಉಂಟು. ಇವಾಗ ಇದು ಬರುದು ಮಿಡ್ಲಲ್ಲಿ ಬ್ಲಾಕ್ ಕಲರ್ ಮುಂದ್ರಿಂಗೆ ಬರ್ತಾ ಇತ್ತು ಜಾಸ್ತಿ, ಇವಾಗ ಇದು ಜಾಸ್ತಿ ಮಾರ್ಕೆಟ್ ಅಲ್ಲಿ. ಸೊ ಗೈಸ್ ಬಾಯ್ ಬಾಯ್, ಟೇಕ್ ಕೇರ್ ಆಲ್. ಹುಚ್ಚಿ ಕಿಪ್ಪಿ ಕೀರ್ತಿ, ನಿಂಗೆ ತಲೆ ಸಾರಿ ಇಲ್ಲವಾ? ಆಂಟಿಯವರನ್ನೇ ಹುಡುಗರು ಯಾಕೆ ನೀನು ನೋಡಿದ್ಯಾ? ನಿನ್ನನ್ನು ಮೂರು ಜನ ಪ್ರೀತಿಸಿದ್ರು, ಓಡಿದ್ರು ಹಣ ತಗೊಂಡಿಂದು. ಮತ್ತೆ ಹುಡುಗರಿಗೆ ಯಾಕೆ ಹೇಳ್ತೀಯ? ಆಂಟಿಯವರಿಗೆ ಯಾಕೆ ಹೇಳ್ತೀಯ? ಹುಚ್ಚಿ, ತಲೆ ಸರಿ ಇಲ್ವಾ ನಿನಗೆ? ನನ್ನನ್ನು ಮನಸಾರ ಯಾರು ಇಷ್ಟಪಡ್ತಾರೋ ಆ ವ್ಯಕ್ತಿ ನನ್ನ ಜೀವನ ಪೂರ್ತಿ ಸಾಕಾಗೋಷ್ಟು ದುಡ್ಡನ್ನ ನನ್ನ ಅಕೌಂಟಿಗೆ ಇಡಬೇಕು. ಆವಾಗಲೇ ನಾನು ಅವರನ್ನು ನನ್ನವರಂತ ಒಪ್ಕೊಂಡು ಅವ್ರ ಜೊತೆಲಿ ನಾನು ಲೈಫ್ ಲಾಂಗ್ ಇರ್ತೀನಿ ಖುಷಿಯಾಗಿ. ಅಲ್ಲಿವರೆಗೂ ನಾನು ಏಕಾಂಗಿ. ಏನ್ ಗೊತ್ತಾ ಜನರೇ, ಸೋತೋಗಿರುವ ಮನ್ಸುಗಳಿಗೆ ನನ್ನ ಕಡೆಯಿಂದ ಪುಟ್ಟ ಕಿವಿ ಮಾತು. ಏನ್ ಗೊತ್ತಾ, ಇವಾಗ ನಮ್ಮನ್ನ ಅವಮಾನ ಮಾಡ್ತಾರೆ ಅನ್ಸಸ್ನ ನಾವು ಸೋತೋಗಿದ್ದೀವಿ ಅಂತಲ್ಲ. ಅವಮಾನ ಮಾಡೋರು ನಾಳೆ ದಿವಸ ಸನ್ಮಾನ ಕೂಡ ಮಾಡ್ತಾರೆ. ನಾವು ಅವಮಾನ ಆಗ್ತಿದೀವಿ ಅಂದ್ರೆ ನಾವೆಲ್ಲೋ ಗೆಲ್ತಾ ಇದ್ದೀವಿ ಅಂತ ಅರ್ಥ. ಸೊ ಯಾಕೆ ತಲೆ ಕೆಲ್ಸ್ಕೊಂತೀರಾ? ನಿಮ್ಮ ಕೆಲ್ಸದ ಮೇಲೆ ನೀವು ಗಮನ ಕೊಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಜನರೇ. ಒಂದ್ಸಲ ಈ ವಿಡಿಯೋ ನೋಡಿ ಬನ್ನಿ. ಸೀರಿಯಸ್ಲಿ ನನಗಂತೂ ಈ ಕನ್ನಡದವ್ರ ಸವಾಸಗಳೇ ಬೇಡ. ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬಿಡ್ತೀನಿ, ಅದೇ ಬೆಟರ್. ತೆಲುಗು ಇಂಡಸ್ಟ್ರಿ ಇಸ್ ಗುಡ್. ಹೋಗು ಅಲ್ಲಿಗೆ, ಹೋಗಿ ಸಾಯಿ. ಯಾವನ್ ಬಡ ಅಂದೋ ನಿನ್ನ, ಅಲ್ಲೇ ಹೋಗಿ ಸಾಯಿ. ಫಾಲೋ ಮಾಡ್ರಪ್ಪ. ಗೆಟ್ ರೆಡಿ ವಿತ್ ಬುಜ್ಜಿ. ಈ ಡ್ರೆಸ್ ಪ್ರಮೋಷನ್ಗೆ ಅಂತ ಕಳಿಸ್ಕೊಟ್ಟಿದ್ದು ಪ್ಯಾರಿಸ್ ರಿಚಿ ಅವರು. ಅಂಡ್ ಈ ಡ್ರೆಸ್ಗೆ ಇಲ್ಲ ಅಂದ್ರೂ 4-5 years ಆಗಿದೆ. ಐ ಸ್ಟಿಲ್ ಫಿಟ್ ಇನ್ ಟು ದಿಸ್ ಡ್ರೆಸ್. ಐ ಆಮ್ ವೇರಿಂಗ್ ಜಾಕೆಟ್. ಸನ್ಸ್ಕ್ರೀನ್ ಹಾಕಿದ್ದೀನಿ ಅಂಡ್ ನೋ ಮೇಕಪ್ ಆಬ್ವಿಯಸ್ಲಿ, ಬರೀ ಮಸ್ಕಾರ ಹಾಕಿರೋದಷ್ಟೇ. ರೀಸೆಂಟ್ ಆಗಿ ಫನ್ ಕಂಪನಿಯಿಂದ ಅರೌಂಡ್ 12 ಆಕ್ಸೆಸರೀಸ್ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಇದು ಒಂದು ಎಲ್ಲ ಡ್ರೆಸ್ಗೂ ಸೂಟ್ ಆಗುವಂಥದ್ದು. ಅದರ ಎಂಟೈರ್ ಹಾಲ್ ವಿಡಿಯೋನ ಯೂಟ್ಯೂಬಲ್ಲಿ ಐ ಹೋಪ್ ಸೊ ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಾಂದ್ರೆ ಚೆಕ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ನ. ಹೀರೋ ಇದು ಇನ್ ದ ಶೇಡ್ ನ್ಯೂಡ್ ಎಕ್ಸ್ಪ್ರೆಸ್ಸೋ. ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಅಂಡ್ ಐ ಹ್ಯಾವ್ ಟು ಹ್ಯಾವ್ ಅ ವೆರಿ ಕಂಫರ್ಟಬಲ್ ಬ್ಯಾಗ್, ಲಕೋಸ್ಟ್, ಅಂಡ್ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್. ಐ ಆಮ್ ನಾಟ್ ಶ್ಯೂರ್. H&M to my rescue. Perfume. Leave it. Should I or but watch. This is from Sonata. Long get ready with me ಆಯ್ತು ಅನ್ಸುತ್ತೆ, ಬಟ್ after a really long time ಮಾಡ್ತಿದ್ದೆ, so bear with it. See you. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.